ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸಗಳ ನಂತರ ವಿಡಿಯೋ ಹಾಕ್ತಿದ್ದೇನೆ. ತಮ್ನೇಲಲ್ಲಿ ನೋಡಿದ ಹಾಗೆಯೇ ಸೈಡ್ ಕಟ್ಟನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡುವ. ಸಿಂಪಲ್ ಆಗಿ ಮಾಡ್ಬೋದು. ಇಲ್ಲಿ ಫಸ್ಟಿಗೆ ನೀವು ಲೈನ್ ಎಳೆದಿರ್ತೀರ, ಏನು ಓಪನಿಗೆ ಬೇಕು, ಎಷ್ಟು ಲೆಂತ್ ಬೇಕು ಅಂತ. ಆ ಮಾರ್ಕಿಂಗಿಂದ 1 ಇಂಚಿಗೆ ಮಾರ್ಕಿಂಗನ್ನು ಮಾಡಿದ್ದೇನೆ. ಆ 1 ಇಂಚನ್ನು ನಾನು ಕಟಿಂಗ್ ಮಾಡ್ತಿದ್ದೇನೆ. ನೋಡಿ, ಇಲ್ಲಿ ನೋಡ್ಬೋದು. ಇದು ನಾವು ಸೈಡ್ ಕಟ್ಟನ್ನು ಸ್ಟಿಚಿಂಗ್ ಮಾಡಲಿಕ್ಕೆ ಈಸಿ ಆಗ್ತದಂತ. ಇದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಬೋದು. ಇಲ್ಲಿ 1 ಇಂಚನ್ನು ಕಟಿಂಗ್ ನಿಮಗೆ ಎಷ್ಟು ಫೋಲ್ಡಿಂಗ್ ಮಾಡಬೇಕು, ಅಗಲ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. 1 ಇಂಚು ಎಲ್ಲದಕ್ಕೂ ಸಾಕಾಗ್ತದೆ. ಮಡಚುವಾಗ 1/2 ಇಂಚ್ ಒಮ್ಮೆ ಮಡಚಿ, ಇನ್ನೊಮ್ಮೆ 1/2 ಇಂಚ್, ಟೋಟಲ್ ಆಗಿ 1 ಇಂಚು ನಾವೇನು ಎಕ್ಸ್ಟ್ರಾ ಇಟ್ಟಿದ್ವಿ ಅದಿಲ್ಲಿ ಕವರ್ ಆಗ್ತದೆ. ಇದನ್ನು ನೀಟಾಗಿ ಒಂದು ಸೈಡಿಂದ ಸ್ಟಿಚಿಂಗ್ ಮಾಡ್ತಾ ಬರಬೇಕು. ಸ್ಟಾರ್ಟಿಂಗಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಆಗ ಸ್ಟಿಚಿಂಗ್ ಏನು ಹೋಗೋದಿಲ್ಲ. ಇಲ್ಲಿಗ ನಾನು ಇನ್ನೂ ಕ್ಲಿಯರಾಗಿ ತೋರಿಸ್ತಿದ್ದೇನೆ. ಇಲ್ಲಿ ಏನು 1/2 ಇಂಚನ್ನು ಮಡಚಿದೆವೋ ನೀಟಾಗಿ ಸ್ಟಿಚಿಂಗ್ ಮಾಡ್ತಾ ಬನ್ನಿ. ನಿಮಗೀಗ ಮೆಷರ್ಮೆಂಟ್ 1/2 ಇಂಚ್ ಇರೋದ್ರಿಂದ ಕರೆಕ್ಟಾಗಿ ಸೇಮ್ ಆಗಿ ಬರ್ತದೆ. ಸೈಡ್ ಕಟ್ ಓಪನ್ ಏನಿದೆ ಅದನ್ನು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳುವಂಥದ್ದು ಅಥವಾ ಮೆಷರ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಅಂತ ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ನಾನೀಗ ಡೈರೆಕ್ಟಾಗಿ ತೋರಿಸ್ತಿದ್ದೇನೆ. ಕೆಲವರಿಗೆ ಇದು ಅರ್ಥ ಆಗದೇ ಇರ್ಬೋದು. ಇನ್ನೂ ಕ್ಲಿಯರಾಗಿ ಡಿಟೇಲ್ ಆಗಿ ವಿಡಿಯೋ ಬೇಕು ಅಂತ ಹೇಳಿದ್ರು ಕಮೆಂಟ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ತಿಳಿಸ್ಬೋದು. ಈಗ ಫೋಲ್ಡಿಂಗ್ ಮಾಡೋದನ್ನು ನೀಟಾಗಿ ಈ ರೀತಿ ಮಡಚಿ ಸ್ಟಿಚಿಂಗ್ ಮಾಡಬೇಕು. ಇಲ್ಲಿ ಎಂಡ್ ಹತ್ರ ಬರುವಾಗ, ಅಂದರೆ ಸೈಡ್ ಕಟ್ ಹತ್ರ ಬರುವಾಗ ಇಲ್ಲಿ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಇದನ್ನು ಟರ್ನ್ ಮಾಡಬೇಕಾಗ್ತದೆ, ಅಂದರೆ ಆ ಸೈಡ್ ಇದನ್ನು ಕೂಡ ಸ್ಟಿಚಿಂಗ್ ಮಾಡ್ಕೊಳ್ಳಿಕ್ಕೆ. ನಾನಿಲ್ಲಿ ಯಾವ ರೀತಿ ತೋರಿಸ್ತಿದ್ದೇನೋ ಅದೇ ರೀತಿ ತಿರುಗಿಸ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಎಕ್ಸ್ಟ್ರಾ ಪಿನ್ಸನ್ನು ಅಟ್ಯಾಚ್ ಮಾಡುವಂಥದ್ದು ಅಥವಾ ತುಂಬ ಹೊತ್ತು ಹೋಗ್ತದೆ ಸೈಡ್ ಕಟ್ಟನ್ನು ಸ್ಟಿಚಿಂಗ್ ಮಾಡಲಿಕ್ಕೆ, ಆ ರೀತಿ ಯಾವುದೇ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ನೀಟಾಗಿ ಸ್ಟಿಚಿಂಗನ್ನು ಮಾಡ್ಕೊಳ್ಬಹುದು. ಇದೇ ರೀತಿ ಕಡಿಮೆ ಟೈಮಲ್ಲಿ ಸ್ಟಿಚಿಂಗ್ ಮಾಡ್ತಾ ಬರ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಇನ್ನೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಟಿಪ್ಸ್ ಯೂಸ್ಫುಲ್ ಆಯಿತಾ ಇಲ್ವಾ ಅಂತ. ನಾನಿಲ್ಲಿ ಸ್ಲೋ ಆಗಿ ತೋರಿಸ್ತಿದ್ದೇನೆ, ಯಾಕಂತ ಹೇಳಿದರೆ ಬಿಗಿನರ್ಸ್ಗೆ ಕೂಡ ಈಸಿಯಾಗಿ ಅರ್ಥ ಆಗಲಿ ಅಂತ. ನೀವೀಗ ಈ ರೀತಿ ಸೈಡ್ ಕಟ್ಟನ್ನು ಸ್ಟಿಚಿಂಗ್ ಮಾಡಿ ಆದಮೇಲೆ ನೋಡಿ, ಈ ರೀತಿ ನೀಟಾಗಿ ಬರ್ತದೆ, ಯಾವುದೇ ಪ್ರಾಬ್ಲಮ್ ಕೂಡ ಇರುವುದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.